ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿಯನ್ನ ಕಳೆದುಕೊಂಡು ಜೊತೆಗೆ ಈತನ ಜೊತೆಗೆ ಇನ್ನಿಬ್ಬರು ನಾಯಕರನ್ನು ಕೂಡ ಕಳೆದುಕೊಂಡು ಕಂಗಾಲಾಗಿರುವ ಇರಾನ್ಗೆ ಇಸ್ರೇಲ್ ಮತ್ತೊಂದು ಶಾಕ್ ನೀಡಿದೆ. ವೈಮಾನಿಕ ದಾಳಿ ಮೂಲಕ ಗುಪ್ತಚರ ಅಧಿಕಾರಿಯನ್ನ ಹತ್ಯೆ ಮಾಡಿದೆ. ಆದ್ರೆ ಈ ಬೆದರಿಕೆಗೆ ಜಗ್ಗಲ್ಲ ಬಗ್ಗಲ್ಲ ಅಂತ ಇರಾನ್ ಎಚ್ಚರಿಕೆಯನ್ನ ಇಸ್ರೇಲ್ಗೆ ನೀಡಿದೆ. 20ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ವಾರ್. ಇರಾನ್ಗೆ ಇಸ್ರೇಲ್ನಿಂದ ಮತ್ತೊಂದು ಶಾಕ್. ಇರಾನ್ನ ಗುಪ್ತಚರ ಇಲಾಖೆ ಮುಖ್ಯಸ್ಥರು ಟಾರ್ಗೆಟ್. ಕಳೆದ 19 ದಿನಗಳಿಂದ ನಡೆಯುತ್ತಿರುವ ಮಧ್ಯಪ್ರಾಚ್ಯ ಸಂಘರ್ಷ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ. ಇರಾನ್ ಟಾಪ್ ನಾಯಕರನ್ನೇ ಗುರಿಯಾಗಿಸಿಕೊಂಡಿರುವ ಇಸ್ರೇಲ್ ಒಬ್ಬೊಬ್ಬರನ್ನೇ ಹತ್ಯೆ ಮಾಡ್ತಿದೆ. ಅಯಾತುಲ್ಲಾ ಅಲಿ ಖಮೇನಿ ಸೇರಿ ಇಬ್ಬರು ಪ್ರಮುಖ ನಾಯಕರ ಹತ್ಯೆ ಬಳಿಕ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಗುಪ್ತಚರ ಸಚಿವ ಮೃತಪಟ್ಟಿದ್ದಾರೆ. ಗುಪ್ತಚರ ಇಲಾಖೆಯ ಇಸ್ಮಾಯಿಲ್ ಖತೀಬ್ ಹತ್ಯೆಯನ್ನ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ದೃಢಪಡಿಸಿದ್ದಾರೆ. ಜೊತೆಗೆ ಈ ದಾಳಿಯನ್ನ ಇರಾನ್ ಅಧ್ಯಕ್ಷ ಮಸೌದ್ ಖಂಡಿಸಿದ್ದಾರೆ. ಈ ದಾಳಿಯನ್ನ ಹೇಡಿತನದ ಹತ್ಯೆ ಎಂದು ಕರೆದಿದ್ದಾರೆ. ಇಸ್ರೇಲ್ಗೆ ಬೆದರಿಕೆ ಹಾಕುವ ಯಾರನ್ನೂ ಬಿಡಲ್ಲ. ಇಸ್ರೇಲ್ ಮಿಲಿಟರಿ ವಕ್ತಾರ ಎಫಿ ಡೆಫ್ರಿನ್ ಶಪಥ. ಇಸ್ರೇಲ್ ರಕ್ಷಣಾ ಪಡೆಗಳು ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಸೇರಿದಂತೆ ಇಸ್ರೇಲ್ನ ಬೆದರಿಕೆ ಹಾಕುವ ಯಾರನ್ನೂ ಬಿಡಲ್ಲ ಎಂದಿದೆ. ಖಮೇನಿ ಇರುವ ಸ್ಥಳದ ಬಗ್ಗೆ ತಮ್ಮ ಬಳಿ ಪ್ರಸ್ತುತ ಯಾವುದೇ ಮಾಹಿತಿ ಇಲ್ಲ ಎಂದು ಇಸ್ರೇಲ್ ಮಿಲಿಟರಿ ವಕ್ತಾರ ಎಫಿ ಡೆಫ್ರಿನ್ ಹೇಳಿದ್ದಾರೆ. ನೂತನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ ಗೊತ್ತಿಲ್ಲ, ಆದರೆ ನಮಗೆ ಬೆದರಿಕೆ ಹಾಕುವವರನ್ನ ಬೆನ್ನಟ್ಟಿ ಬೇಟೆಯಾಡುತ್ತೇವೆ ಮತ್ತು ನಾಶಪಡಿಸುತ್ತೇವೆ ಎಂದು ಶಪಥ ಮಾಡಿದ್ದಾರೆ. ಇರಾನ್ನ ಆಡಳಿತ ವ್ಯವಸ್ಥೆ ಬಲಿಷ್ಠವಾಗಿದೆ. ಇಸ್ಲಾಮಿಕ್ ಗಣರಾಜ್ಯ ನಾಶ ಮಾಡಲು ಸಾಧ್ಯವಿಲ್ಲ. ಇರಾನ್ನ ಉನ್ನತ ಅಧಿಕಾರಿ ಅಲಿ ಲಾರಿಜಾನಿ ಮತ್ತು ಬಸೀಸ್ ಕಮಾಂಡರ್ ಗೊಲಾಮ್ ರೇಜಾ ಸೊಲೈಮಾನಿ ಹತ್ಯೆಗಳ ಹೊರತಾಗಿಯೂ ಆಡಳಿತ ವ್ಯವಸ್ಥೆಯು ಬಲಿಷ್ಠವಾಗಿ ಉಳಿದಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ದುಲ್ ಅರಗ್ಚಿ ಹೇಳಿದ್ದಾರೆ. ಇಸ್ಲಾಮಿ ಗಣರಾಜ್ಯವನ್ನ ಆಘಾತಗಳಿಂದ ನಾಶ ಮಾಡಲು ಸಾಧ್ಯವಿಲ್ಲ ಮತ್ತು ಯಾವುದೇ ವ್ಯಕ್ತಿ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಇಡೀ ದೇಶದ ವ್ಯವಸ್ಥೆಯನ್ನ ಅಸ್ಥಿರಗೊಳಿಸಲು ಸಾಧ್ಯವಿಲ್ಲ ಎಂದು ಅರಗ್ಚಿ ಹೇಳಿದ್ದಾರೆ. ಯಾವುದೇ ಒಬ್ಬ ನಾಯಕನ ಅನುಪಸ್ಥಿತಿಯು ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರದ ರೀತಿಯಲ್ಲಿ ಇರಾನ್ನ ರಚನೆಯನ್ನ ವಿನ್ಯಾಸಗೊಳಿಸಲಾಗಿದೆ ಎಂದು ಅಮೆರಿಕ ಇಸ್ರೇಲ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ಮಧ್ಯೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾದ 80 ಕೇಂದ್ರಗಳನ್ನ ಗುರಿಯಾಗಿಸಿ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದೆ. ಬೈರುತ್ನಲ್ಲಿ 15 ಅಂತಸ್ತಿನ ಜನವಸತಿ ಕಟ್ಟಡ ಧ್ವಂಸಗೊಳಿಸಿದೆ. ದಾಳಿಯಲ್ಲಿ 12 ಮಂದಿ ಸಾವನ್ನಪ್ಪಿದ್ದು 40ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇರಾನ್ನ ಬುಷೆಹರ್ ನ್ಯೂಕ್ಲಿಯರ್ ಘಟಕದ ಬಳಿ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ ಕೂಡ ದಾಳಿ ಹೆಚ್ಚಿಸಿದ್ದು ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ ಮಳೆ ಸುರಿಸಿದೆ. ಇರಾಕ್ನ ಅಮೆರಿಕ ರಾಯಭಾರ ಕಚೇರಿಗಳ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ಯುಎಇಯ ಹಲವೆಡೆ ಮತ್ತೆ ಮಿಸೈಲ್, ಡ್ರೋನ್ ದಾಳಿ ಮಾಡಿದೆ. ದುಬೈ ಮೇಲೆ ಕೇವಲ 30 ನಿಮಿಷದಲ್ಲಿ 5 ಕ್ಷಿಪಣಿಗಳನ್ನು ಇರಾನ್ ಉಡಾಯಿಸಿದೆ. ಶಬ್ಬೀರ್ ನಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.